ಸದಾ ಒಂದಲ್ಲ ಒಂದು ವಿವಾದಗಳೊಂದಿಗೆ ಸುದ್ದಿಯಲ್ಲಿರುವ ಮಾಜಿ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕೆಲ ಗಂಭೀರ ಹೇಳಿಕೆಗಳನ್ನ ನೀಡಿದ್ರಿಂದ ರಾಜ್ಯ ಚುನಾವಣಾ ಆಯೋಗ ಅವರ ಮೇಲೆ ಪ್ರಕರಣ ದಾಖಲಿಸಿದೆ. ಹಾಗಾದ್ರೆ ಪ್ರತಾಪ್ ಸಿಂಹ ಮೇಲೆ ಎಫ್ಐಆರ್ ಯಾಕೆ ಹಾಕಲಾಯಿತು? ಅವರು ನೀಡಿರುವ ಹೇಳಿಕೆಯಾದರೂ ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಬೈ ಎಲೆಕ್ಷನ್ ಸಮೀಪಿಸ್ತಾ ಇದ್ದಂತೆ ಬಾಗಲಕೋಟೆ ಹಾಗೂ ದಾವಣಗೆರೆ ಕ್ಷೇತ್ರದಲ್ಲಿ ಚುನಾವಣಾ ಅಖಾಡ ಇನ್ನಿಲ್ಲದಂತೆ ರಂಗೇರಿದೆ. ಪರ ವಿರೋಧದ ಚರ್ಚೆಯು ಎಗ್ಗಿಲ್ಲದಂತೆ ನಡೆದಿವೆ. ಈ ಹಿನ್ನೆಲೆಯಲ್ಲಿ ಚುನಾವಣಾ ಪ್ರಚಾರಕ್ಕೆ ತೆರಳಿದ ಪ್ರತಾಪ್ ಸಿಂಹ ಅವರ ಪ್ರಕರಣ ಜರುಗುವಂತ ಸನ್ನಿವೇಶ ಒಂದು ಜರುಗಿದೆ. ಎಂದಿನಂತೆ ಬಾಗಲಕೋಟೆ ಬಿಜೆಪಿ ಅಭ್ಯರ್ಥಿ ಚರಂತಿಮಠ ಅವರ ಚುನಾವಣಾ ಪ್ರಚಾರಕ್ಕಾಗಿ ತೆರಳಿದ್ದಾರೆ. ಈ ಸಂದರ್ಭ ಜಿಲ್ಲೆಯ ಐಹೊಳೆ ಗ್ರಾಮದಲ್ಲಿ ಪ್ರಚಾರದ ಸಂದರ್ಭ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಅವಹೇಳನಕಾರಿ ಪದ ಬಳಕೆ ಮಾಡಲಾಗಿದೆ ಎನ್ನಲಾಗಿದ್ದು, ಈ ಕುರಿತು ರಾಜ್ಯ ಚುನಾವಣಾ ಆಯೋಗ ಪ್ರಕರಣ ದಾಖಲಿಸಿಕೊಂಡಿದೆ. ಚುನಾವಣೆ ವೇಳೆ ಕೋಮು ಭಾವನೆ ಕೆರಳಿಸುವ ಮಾತನ್ನ ಆಡೋದು ನಿಷಿದ್ಧವಾಗಿದ್ದರಿಂದ ಆಯೋಗ ಈ ಕ್ರಮಕ್ಕೆ ಮುಂದಾಗಿದೆ. ಚುನಾವಣಾ ನಡೆಯುವ ವೇಳೆ ಕೋಮು ಭಾವನೆ ಕೆರಳಿಸುವುದಲ್ಲದೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ವೈಯಕ್ತಿಕ ಆರೋಪ ಮಾಡಿದ್ದಾರೆ ಅನ್ನೋದು ತಿಳಿದುಬಂದಿದೆ. ಚುನಾವಣೆ ಅವರು ಮಾಡಿದ ವೈಯಕ್ತಿಕ ಟೀಕೆ ಹಾಗೂ ಮುಸಲ್ಮಾನರ ಓಲೈಕೆ ಕುರಿತು ಮಾತನಾಡಿದ ಆರೋಪದ ಮೇಲೆ ಸ್ವತಃ ಚುನಾವಣಾ ಆಯೋಗವೇ ಖುದ್ದಾಗಿ ಪ್ರಕರಣ ದಾಖಲಿಸಿದೆ. ದಾವಣಗೆರೆ ಹಾಗೂ ಬಾಗಲಕೋಟೆ ಚುನಾವಣೆ ಅಖಾಡಗಳು ಭಾರೀ ಕುತೂಹಲ ಸೃಷ್ಟಿಸಿದೆ. ಕೆಲವರಿಗೆ ಪ್ರತಿಷ್ಠೆಯಾದರೆ ಇನ್ನು ಕೆಲವರಿಗೆ ಅಗ್ನಿ ಪರೀಕ್ಷೆಯಾಗಲಿದೆ. ಯಾಕಂದ್ರೆ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಕೈ ಹಿಡಿಯುತ್ತೋ, ಆಡಳಿತ ವಿರೋಧಿ ಅಲೆ ಹಾಗೂ ಮೇಟಿ ಸಹೋದರರಲ್ಲಿನ ಅಸಮಾಧಾನ ಅವರನ್ನೇ ಮಕಾಡೆ ಮಲಗಿಸುತ್ತೋ ಅನ್ನೋದನ್ನ ಕಾದು ನೋಡಬೇಕಿದೆ. ಇನ್ನು ಮುಸಲ್ಮಾನರ ಬಾಹುಳ್ಯ ಕ್ಷೇತ್ರವಾಗಿರುವ ದಾವಣಗೆರೆ ಉತ್ತರದಲ್ಲಿ 14 ಅಲ್ಪಸಂಖ್ಯಾತ ಅಭ್ಯರ್ಥಿಗಳು ಸ್ಪರ್ಧಿಸ್ತಾ ಇರೋದ್ರಿಂದ ಮತ ವಿಭಜನೆಯಾದ್ರೆ ಒನ್ ಸೈಡ್ ಎಲೆಕ್ಷನ್ ಆಗುವ ಸಾಧ್ಯತೆ ಇದೆ.